ನಮಸ್ಕಾರ. ಸ್ಪರ್ಧಾ ಅರಿವುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸರ್, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸರ್, ನೀವು ಕಳೆದ 15 ವರ್ಷಗಳಿಂದ ಅನರ್ಘ್ಯ ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯನ UPSC ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಹಲವಾರು ಸ್ಟೂಡೆಂಟ್ಸ್ ರ್ಯಾಂಕ್ ಬಂದಿದ್ದಾರೆ. ಅದರಲ್ಲಿ 2016 ಅಲ್ಲಿ ನಿಮ್ಮ ವಿದ್ಯಾರ್ಥಿನಿ ಒಬ್ರು AIR ಫಸ್ಟ್ ರ್ಯಾಂಕ್ ತೆಗೆದಿದ್ದಾರೆ. ಈಗ ಈ ಕನ್ನಡ ಅಭ್ಯಾಸ ಹೇಗೆ UPSC ಅಲ್ಲಿ ಬೇರೆ ಸಬ್ಜೆಕ್ಟ್ ಗಳಿಗಿಂತ ಭಿನ್ನ ಅನ್ನೋದನ್ನ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತೀರಾ ಸರ್? ಕನ್ನಡ ಸಾಹಿತ್ಯವನ್ನ ನಾವು ಗಮನಿಸಿದಾಗ ಇಡೀ UPSC ಇತಿಹಾಸದಲ್ಲಿ ಅದನ್ನು ಕರ್ನಾಟಕದ ಆಧಾರದ ಮೇಲೆ ನೋಡಿದಾಗ 2 ಫಸ್ಟ್ ರ್ಯಾಂಕ್ ಅನ್ನು ಪಡೆದಿರುವಂತಹ ಹೆಗ್ಗಳಿಕೆ ಕನ್ನಡ ಸಾಹಿತ್ಯದ್ದೇ. ಹೌದು ಸರ್. ಸೊ 2000ರಲ್ಲಿ ಮತ್ತು 2016ರಲ್ಲಿ 2016ರಲ್ಲಿ ಅವರು ನಿಮ್ ಸ್ಟೂಡೆಂಟ್ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ಸರ್. ಸೊ 2 ಬಾರಿ ಕನ್ನಡ ಸಾಹಿತ್ಯದ ಮುಖಿಯನ್ನೇ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ಎಲ್ರಿಗೂ ಗೊತ್ತಿರುವಂತ ವಿಷಯ ಏನಂದ್ರೆ ಕನ್ನಡ ಅತ್ಯಂತ ಸುಲಭವಾದದ್ದು, ಅತ್ಯಂತ ಸೂಕ್ತವಾದದ್ದು ಮತ್ತು ಯೋಜನಾಬದ್ಧವಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಕೂಡ ಫಸ್ಟ್ ರ್ಯಾಂಕ್ ಬರಬಹುದು. ಅದನ್ನು ಕೊಡುವಂತ ಸಾಮರ್ಥ್ಯ ಕನ್ನಡಕ್ಕಿದೆ ಅನ್ನುವಂಥದ್ದು ನನ್ನ ನಂಬಿಕೆ. ಹೌದು ಸರ್. ಆದ್ರೆ ಈಗ ಸ್ಟೂಡೆಂಟ್ಸ್ ಹೇಗೆ ಹೇಳ್ತಾರೆ ಅಂದ್ರೆ ಕನ್ನಡ ಸಿಲೆಬಸ್ ಜಾಸ್ತಿ, ಅಂದ್ರೆ ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಒಂದು ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕನ್ನಡ ಸಾಹಿತ್ಯದ ಪಠ್ಯಕ್ರಮ ತುಂಬಾ ದೊಡ್ಡದು ಅನಿಸಿದ್ರು ಕೂಡ ಅದನ್ನ ನಾವು ಒಂದು ಯೋಜನಾಬದ್ಧವಾಗಿ ಪಟ್ಟಿ ಮಾಡಿಕೊಂಡ್ರೆ ಅದನ್ನು ಸುಲಭವಾಗಿ ಅಧ್ಯಯನ ಮಾಡಬಹುದು ಮತ್ತು ಒಂದು ಸೀಮಿತ ಸಮಯದಲ್ಲಿ ಅದನ್ನ ಅಧ್ಯಯನ ಮಾಡೋದಕ್ಕೂ ಸಾಧ್ಯ. ಬೇರೆ ಯಾವ ಆಪ್ಷನಲ್ ಕಂಪೇರ್ ಮಾಡಿದ್ರು ಕೂಡ ನಾನೊಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ರೀತಿ ಅಜ್ಜಿಕತೆಯನ್ನ ಓದಿಕೊಂಡು ಪಾಸ್ ಆದಂತೆ ಕನ್ನಡ ಸಾಹಿತ್ಯ. ಬೇರೆದನ್ನೆಲ್ಲ ಕಂಪೇರ್ ಮಾಡಿದ್ರು ಕೂಡ ಅದರಲ್ಲಿ ಥಿಯರಿಗಳಿರುತ್ತೆ, ಅದರಲ್ಲಿ ಸಾಕಷ್ಟು ಆ ಒಂದು ಥಿಂಕರ್ಸ್ ಐಡಿಯಾಲಜೀಸ್ ಇರುತ್ತೆ. ಇದೆಲ್ಲವನ್ನ ನಾವು ನೋಡಿದ್ರು ಕೂಡ ಒಂದು ರಾಮಾಯಣ ಮಹಾಭಾರತವನ್ನ ಓದ್ಕೊಂಡು ಕನ್ನಡ ಸಾಹಿತ್ಯದಲ್ಲಿ ಪಾಸ್ ಆದಂಗೆ. ಸೊ ಅಷ್ಟು ಸುಲಭ ಇದು ಸರ್. ಕೆಲವ್ರು ಹೇಳ್ತಾರೆ ಪೇಪರ್ 2 ಕತೆ ಬರೆದರ ತರ ಬರಿಬಹುದು, ಆದ್ರೆ ಪೇಪರ್ 1 ಸ್ವಲ್ಪ ಸೂತ್ರಗಳನ್ನ ಕಲಿಬೇಕು, ಬಾಯ್ಹಾಟ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಕ್ ಕಷ್ಟ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪೇಪರ್ 1 ನಲ್ಲಿ ಖಂಡಿತವಾಗ್ಲೂ ಸೂತ್ರವನ್ನ ನೆನಪಿಟ್ಕೊಂಡ್ರೆ ಅತಿ ಹೆಚ್ಚು ಅಂಕವನ್ನ ಪಡಿಬಹುದು. ಅದರಲ್ಲಿ ಒಂದು ಬರವಣಿಗೆಯ ಕ್ರಮ ಇರುತ್ತೆ. ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಸೂತ್ರವನ್ನ ಹಾಕಿ ಅದರ ಆಧಾರದ ಮೇಲೆ ಬರಿಬೇಕು ಅನ್ನುವುದರ ಬಗ್ಗೆ ನಾವು ಗಮನವನ್ನ ಕೊಟ್ಟು ಅದನ್ನ ಒಂದು ನೋಟ್ಸ್ ರೂಪದಲ್ಲಿ ನಾವು ಸಿದ್ಧ ಮಾಡ್ಕೊಂಡ್ರೆ ಅದು ಸುಲಭ. ಅದೇ ರೀತಿಯಲ್ಲಿ ಪತ್ರಿಕೆ 2ರಲ್ಲಿ ಅದರಲ್ಲಿ ಕೂಡ ನಾವು ಹೆಚ್ಚಿನದು ಒಂದು ಮಹಾಭಾರತದ ಆಧಾರದ ಮೇಲೆ ಆಗಿರ್ಬೋದು ಅಥವಾ ವಚನದ ಆಧಾರದ ಮೇಲೆ ಆಗಿರ್ಬೋದು, ಕನಕದಾಸರ ಕೀರ್ತನೆಗಳ ಆಧಾರದ ಮೇಲೆ ಆಗಿರ್ಬೋದು, ಈ ರೀತಿಯ ಹಲವಾರು ಪಠ್ಯಕ್ರಮಗಳು ಇರುವಂತದ್ದು. ಅದೆಲ್ಲವೂ ಕೂಡ ಸುಲಭ. ಆದ್ರೆ ಯಾಕೆ ಇತ್ತೀಚೆಗೆ ಸ್ಕೋರ್ ಕಡಿಮೆ ಅಂದ್ರೆ ಅದರ ಹೃದಯವನ್ನ ಅರ್ಥ ಮಾಡಿಕೊಳ್ಳದೆ ನಾವು ಅಭ್ಯಾಸ ಮಾಡುವಂಥದ್ದು ಸೂಕ್ತವಲ್ಲ. ಅದರ ಹೃದಯ ಶಕ್ತಿನ ಅರ್ಥ ಮಾಡ್ಕೋಬೇಕು. ಅದು ಯಾವ ರೀತಿ ಅಂದ್ರೆ ಒಂದು ಕಾವ್ಯಾತ್ಮಕವಾಗಿ ಬರೆಯುವಂತ ಸಾಮರ್ಥ್ಯ. ಈಗ ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಬೇಕು, ಕನ್ನಡ ಮೀಡಿಯಂ ಬೇಕು, ಆ ತರದ ಯಾವುದೂ ಬೇಕಾಗಿಲ್ಲ. ನೀವು ಕನ್ನಡ ಸಾಹಿತ್ಯವನ್ನ ತೆಗೆದುಕೊಂಡ ನಂತರ ಯಾವ ರೀತಿ ಅಭ್ಯಾಸ ಮಾಡ್ತೀರಿ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ. ಅಂದ್ರೆ ಕಾವ್ಯಾತ್ಮಕವಾಗಿ ಬರೆಯೋದನ್ನ ಮೊದಲೇ ನಾವು ಮಾನಸಿಕವಾಗಿ ಸಿದ್ಧವಾದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸ್ಕೋರ್ ಮಾಡಬಹುದು. ಸರ್, ಇವಾಗ ಪೇಪರ್ 1 ಪೇಪರ್ 2 ಅಂತ ನಾವು ಕಂಪೇರ್ ಮಾಡಿದಾಗ ಪೇಪರ್ 1 ಈಸಿ ಕಷ್ಟ ಆಗುತ್ತೆ, ಪೇಪರ್ 2 ಈಸಿ ಆಗುತ್ತೆ ಅಂತ ಸ್ಟೂಡೆಂಟ್. ಬಟ್ ಇದೆರಡಕ್ಕೂ ಲಿಂಕ್ ಹೇಗಿದೆ ಸರ್? ಈಗ ಪತ್ರಿಕೆ 1ರಲ್ಲಿ ಈಗ ಯಾರಿಗೆ ಬೈ ಹಾರ್ಟ್ ಹೊಡೆಯುವಂತ ಸಾಮರ್ಥ್ಯ ತುಂಬಾ ಚೆನ್ನಾಗಿರುತ್ತೋ ಅವರು ಪತ್ರಿಕೆ 1ರಲ್ಲಿ ತುಂಬಾ ಸ್ಕೋರ್ ಮಾಡ್ತಾರೆ. ಯಾರು ಕಾವ್ಯಾತ್ಮಕವಾಗಿ ಮತ್ತು ವಿಶ್ಲೇಷಾತ್ಮಕವಾಗಿ ಬರೆಯುವಂತ ಸಾಮರ್ಥ್ಯ ಇರುತ್ತೋ ಅವರು ಪೇಪರ್ 2 ನಲ್ಲಿ ಸ್ಕೋರ್ ಮಾಡ್ತಾರೆ. ಸೊ ಎರಡನ್ನ ಕೂಡ ಮರ್ಜ್ ಮಾಡಿ ಅಂದ್ರೆ ನೀವು 2 ಮಾರ್ಗವನ್ನು ಹಿಡಿಬಹುದು. ಒಂದು ಸಂಪೂರ್ಣವಾಗಿ ಬೈ ಹಾರ್ಟ್ ಮೊದಲಿಂದ ಕೊನೆಯವರೆಗೆ ಕೂಡ ಸಂಪೂರ್ಣವಾದಂತ ಈಗ ಮಾರ್ಗದರ್ಶನದ ಆಧಾರದ ಮೇಲೆ ನೋಟ್ಸ್ ಅನ್ನು ಸಿದ್ಧ ಮಾಡಿಕೊಂಡು ಬೈ ಹಾರ್ಟೇ ಹೊಡೆದು ಈ ಹಿಂದೆ ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಪಾಸ್ ಆದಂತವ್ರು ತುಂಬಾ ಜನ ಇದ್ದಾರೆ. ಅವರಿಗೀಗ ಕನ್ನಡ ಸರಿಯಾಗಿ ಮಾತಾಡೋದಕ್ಕೆ ಬರದಂತವರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತವ್ರು ಇದ್ದಾರೆ. ಸೊ ಇದು ಸಾಧ್ಯತೆ ಇದೆ. ಪತ್ರಿಕೆ 2 ಮತ್ತು ಪತ್ರಿಕೆ 1. ಪತ್ರಿಕೆ 1ರ ಆಧಾರದ ಮೇಲೆ ಅಂದ್ರೆ ಪತ್ರಿಕೆ 1 ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಅಂತ ನಾವು ನೋಡ್ಬೋದು. ಅದರ ಆಧಾರದ ಮೇಲೆ ಪತ್ರಿಕೆ 2ಅನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಅದು ಸಾಧ್ಯ.
ಓಕೆ ಸರ್, ಇವಾಗ ಸಿಲೆಬಸ್ ಜಾಸ್ತಿ ಅಂತ ಹೇಳೋದ್ರಿಂದ ಡ್ಯೂರೇಷನ್ ತುಂಬಾ ಟೈಮ್ ಹಿಡಿಯುತ್ತೆ ಅನ್ನುವಂಥದ್ದು ಒಂದು ಸ್ಟೂಡೆಂಟ್ಸ್ ಅಲ್ಲಿರುವಂತ ಒಂದು ಭಾವನೆ. ಸಿಲೆಬಸ್ ತುಂಬಾ ಅಂತ ಅನಿಸೋದಿಲ್ಲ. ಅದು ಕೇವಲ ಏನಂದ್ರೆ ಈ ಸಿಲೆಬಸ್ ಅದರ ಬುಕ್ ಅನ್ನ ನೋಡಿದಾಗ ನಮಗೆ ತುಂಬಾ ಅಂತ ಅನ್ಸುತ್ತೆ. ಆದ್ರೆ ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಾವು ಸಿದ್ಧವಾಗಬಹುದು. ಸಿಲೆಬಸ್ ಖಂಡಿತವಾಗ್ಲೂ ಬೇರೆ ಆಪ್ಷನ್ ತಗೊಂಡ್ರೆ ಈ ಕನ್ನಡದಲ್ಲಿ ಅಂತಹ ಹೆಚ್ಚಿನ ಸಿಲೆಬಸ್ ಅಂತ ಅನಿಸೋದಿಲ್ಲ. ಸೂಕ್ತವಾದನ್ನು ನಾವು ಏನಂದ್ರೆ ಚಿಕ್ಕದು ಮಾಡಿಕೊಂಡು ಟಾರ್ಗೆಟೆಡ್ ಕ್ವಶನ್ಸ್ ಅನ್ನ ನೋಡಿಕೊಂಡು ಉತ್ತರವನ್ನ ಸಿದ್ಧ ಮಾಡಿಕೊಂಡು ನಾವು ಬರೀಬಹುದು. ಸರ್, ಇವಾಗ ಮೇನ್ಸ್ ಅಲ್ಲಿ ಮೇನ್ಲಿ ನಮ್ಗೆ ಮ್ಯಾಟರ್ ಆಗುವಂತದ್ದು ಪ್ರಾಕ್ಟೀಸ್, ರೈಟಿಂಗ್ ಪ್ರಾಕ್ಟೀಸ್. ಈಗ ನೀವು ಅದನ್ನ ಹೇಗೆ ಕೋಪ್ ಅಪ್ ಮಾಡ್ತೀರಾ? ಕ್ಲಾಸ್ ಜೊತೆಗೆ ರೈಟಿಂಗ್ ಸ್ಕಿಲ್ ಹೇಳ್ಕೊಡ್ತೀರಾ ಅಥವಾ ಹೇಗೆ ಸರ್? ಒಂದು ಏನಂದ್ರೆ ಪ್ರತಿಯೊಂದು ಕ್ವಶನ್ಸ್ ಅನ್ನು ಕೂಡ ಸಿದ್ಧ ಮಾಡಿ, ಅಂದ್ರೆ ಹಿಂದೆ 25 ವರ್ಷಗಳ ಕಾಲ ಬಂದಿರುವಂತಹ ಪ್ರಶ್ನೆಗಳ ಆಧಾರವಾಗಿ ಇಟ್ಕೊಂಡು ಇನ್ನೊಂದು ಮುಂದೆ ಸಾಧ್ಯಾನುಸಾಧ್ಯತೆ ಪ್ರಶ್ನೆಗಳನ್ನು ಕೂಡ ನಾವು ಸಿದ್ಧ ಮಾಡಿಕೊಂಡು ಅದರ ಮೇಲೆ ಕೆಲವು ಆನ್ಸರ್ಸ್ ಅನ್ನ ಸಿದ್ಧ ಮಾಡ್ತೀವಿ. ಆ ಸಂದರ್ಭದಲ್ಲಿ ಪೀಠಿಗೆ ಯಾವ ರೀತಿ ಬರಿಬೇಕು, ಮುಖ್ಯವಾದಂತ ಬಾಡಿ ಆಫ್ ದಿ ಆನ್ಸರ್ ಏನಿರ್ಬೇಕು, ಅದರಲ್ಲಿ ಮೊದಲನೇ ಏನಿರ್ಬೇಕು, ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಏನಿರ್ಬೇಕು, ಮೊದಲನೇ ಪ್ಯಾರಾಗ್ರಾಫಿಗೂ ಎರಡನೇ ಪ್ಯಾರಾಗ್ರಾಫಿಗೆ ಯಾವ ರೀತಿ ಲಿಂಕ್ ಮಾಡಬೇಕು, ಉಪಸಂಹಾರದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಆ ಸ್ವಂತ ಅನನ್ಯ ಶಕ್ತಿಯನ್ನ ನಾವು ತೋರಿಸಬಹುದು, ಇದೆಲ್ಲವನ್ನ ಕೂಡ ನಾವು ಅಭ್ಯಾಸ ಮಾಡಬೇಕು ನಿರಂತರವಾಗಿ. ಈ ಕಾರಣಕ್ಕಾಗಿ ನಾನೇನ್ ಮಾಡ್ತೀನಿ, ಕ್ಲಾಸ್ ಸಂದರ್ಭದಲ್ಲಿ ಕೂಡ ಟೆಸ್ಟ್ ಅನ್ನ ಬರೆಸ್ತೀನಿ, ಅದು ರೆಗ್ಯುಲರ್ ಆಗಿರುತ್ತೆ. ಅದಾದ ನಂತರ ಸ್ಟೂಡೆಂಟ್ಸ್ ಗೆ ಪ್ರತಿ ದಿವಸ ಕೂಡ ಬರ್ಕೊಂಡು ಬನ್ನಿ ಅನ್ನುವಂತ ರೀತಿಯಲ್ಲಿ ಒಂದು ಆದೇಶವನ್ನೇ ಮಾಡಿಬಿಡ್ತೀವಿ ನಾವು. ಅದಾದ ನಂತರ ಕೊನೆಗೆ ರೆಗ್ಯುಲರ್ ಟೆಸ್ಟ್ ಅನ್ನ ಮಾಡೋದ್ರಿಂದ ಕೂಡ ಇದರಲ್ಲಿ ನಾವು ಆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬಹುದು. ಓಕೆ, ಅಂದ್ರೆ ಈಗ ನೀವು ಕ್ಲಾಸ್ ಜೊತೆಗೆ ಟೆಸ್ಟ್ ಅನ್ನು ಮಾಡೋದ್ರಿಂದ ನಮ್ಗೆ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಸ್ಟೂಡೆಂಟ್ಸ್ಗೆ ಜೊತೆನೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಸರ್, ಇವಾಗ ಮೇನ್ಲಿ ಡ್ಯೂರೇಷನ್ ಆಯ್ತು, ಟೆಸ್ಟ್ ಆಯ್ತು. ಈಗ ಬುಕ್ ಪರ್ಚೇಸ್ ಮಾಡುವಂತದ್ದು ಪ್ರತಿಯೊಂದು ಸ್ಟೂಡೆಂಟ್ಸು ಎಲ್ಲಾ ಬುಕ್ ಅಂದ್ರೆ ಈಗ ನಾನು ಕನ್ನಡ ಲಿಟರೇಚರ್ ಆಗಿದ್ದರಿಂದ ಆಲ್ಮೋಸ್ಟ್ ಪೇಪರ್ 2ಗೆ ನಾವು 35 to 40 ಬುಕ್ಸ್ ನ ರೆಫರ್ ಮಾಡ್ತೀವಿ. ಸೊ ಈಗಿನ ಸ್ಟೂಡೆಂಟ್ಸ್ ಹೇಳ್ತಾರೆ ಬೇರೆ ಸಬ್ಜೆಕ್ಟ್ಸ್ಗೆ ಒಂದೇ ಡೈರೆಕ್ಟ್ ನೋಟ್ಸ್ ಸಿಗುತ್ತೆ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಾನು ಏನಂದ್ರೆ ಪತ್ರಿಕೆ 1ರಲ್ಲಿ ಟೋಟಲ್ 6 ಸೆಕ್ಷನ್ಸ್ ಇದೆ. ಹೌದು, 6 ಸೆಕ್ಷನ್ಸ್ ಅಲ್ಲಿ ನೀವು ಒಂದೇ ಒಂದು ಬುಕ್ ಅನ್ನ ಪರ್ಚೇಸ್ ಮಾಡಿ ಅಂತ ಸಲಹೆ ಕೊಡ್ತೀನಿ. ಅದು ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಅನ್ನುವಂತ ಒಂದು ವಿಭಾಗಕ್ಕೆ ಮಾತ್ರ ಪುಸ್ತಕ. ಉಳಿದಿರುವಂತದ್ದೇನು ನಾನೇನು ನಿಮಗೆ ಕೊಡ್ತೀನೋ ಅದನ್ನ ಮಾತ್ರ ಓದುವುದರೊಂದಿಗೆ ನಿಮಗೆ ಸಾಧ್ಯವಾದ್ರೆ ಬೈ ಹಾರ್ಟ್ ಓದಿರಿ, ಅದನ್ನಂತೆ. ಆದ್ರೆ ಪತ್ರಿಕೆ 2ರಲ್ಲಿ ಏನೇನನ್ನ ಓದಬೇಕು ಅನ್ನುವುದನ್ನ ಪಠ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಅದು ನಮಗೆ ಪುಸ್ತಕವನ್ನ ನೋಡಿದಾಗ ತುಂಬಾ ಅಂತ ಅನ್ಸುತ್ತೆ. ಆದ್ರೆ ಅಲ್ಲಿ ಅಷ್ಟೊಂದು ಸಿಲೆಬಸ್ ಇಲ್ಲ ಆಕ್ಚುಲಿ. ಚಿಕ್ಕ ಒಂದು ಈಗ ಇಡೀ ಮಹಾಭಾರತವನ್ನು ಓದೋದಕ್ಕಿಲ್ಲ, ಅದರಲ್ಲಿ 12 ಮತ್ತು 13ನೇ ಆಶ್ವಾಸ ಮಾತ್ರ ಓದುವಂಥದ್ದು. ಅದೇ ರೀತಿಯಲ್ಲಿ ಒಡ್ಡಾರಾಧನೆ ಅನ್ನೋದನ್ನು ತೆಗೆದುಕೊಂಡ್ರೆ 19 ಕಥೆಗಳನ್ನ ಓದೋದಕ್ಕಿಲ್ಲ, ಕೇವಲ 2 ಕಥೆ. ಈ ರೀತಿಯಲ್ಲಿ ಅದು ಒಂದು ನಾವು ಏನು ತಲೆಯಲ್ಲಿ ತುಂಬುವಂಥದ್ದು. ಇಲ್ಲ ಅದರ ಸಿಲೆಬಸ್ ತುಂಬಾ ಇದೆ ಅಂತ. ಆಕ್ಚುಲಿ ಕನ್ನಡದ ಸಿಲೆಬಸ್ ತುಂಬಾ ಇಲ್ಲ, ಚಿಕ್ಕದೇ ಇದೆ. ಅಂದ್ರೆ ನೀವು ಪ್ರೊವೈಡ್ ಮಾಡುವಂತ ನೋಟ್ಸ್ ಓದಿದ್ರು ಕೂಡ ಗುಡ್ ಮಾರ್ಕ್ಸ್ ನ ತೆಗಿಬಹುದು. ಕರೆಕ್ಟ್ ಆಗಿ ನಾನು ಕೊಡುವಂತ ನೋಟ್ಸ್ ಮತ್ತು ನಾನು ಅಲ್ಲಿ ಏನು ಮಾರ್ಗದರ್ಶನ ಕೊಡ್ತೀನೋ ಅದರ ಆಧಾರದ ಮೇಲೆ ಕೊಟ್ರೆ ಖಂಡಿತವಾಗ್ಲೂ ನಂದಿನಿಯವ್ರದ್ದು ಇದುವರೆಗೆ ಅತಿ ಹೆಚ್ಚು ಅಂಕ ಇರುವಂತದ್ದು 331. ಅದನ್ನು ಕ್ರಾಸ್ ಖಂಡಿತವಾಗ್ಲೂ ಮಾಡಬಹುದು, ಅದರ ಗಡಿಯನ್ನು ದಾಟಬಹುದು. ಸರ್, ಕೊನೆಯದಾಗಿ ಒಂದು ಕ್ವಶನ್ ಸ್ಟೂಡೆಂಟ್ಸ್ ಗೆ. ಈಗ ಕನ್ನಡ ಲಿಟರೇಚರ್ ತಗೊಂಡಿರುವಂತವ್ರು ಡೈಲಿ ಅವ್ರದ್ದು ಪ್ರಿಪರೇಷನ್ ಹೇಗಿರ್ಬೇಕು? ಅಂದ್ರೆ ಕನ್ನಡಕ್ಕೆ ಅಂತ ಮಾತ್ರ ಎಷ್ಟು ಸಮಯನ ಅವರು ಸೀಮಿತಗೊಳಿಸ್ಕೋಬೇಕು? ಈ ಕನ್ನಡ ಅನ್ನುವುದಕ್ಕೆ ಏನಂದ್ರೆ ಅವರು ಎಲ್ಲಿಂದ ಸಿದ್ಧತೆಯನ್ನ ಪ್ರಾರಂಭ ಮಾಡ್ತಾರೋ ಅಲ್ಲಿಂದ ಆಲ್ಮೋಸ್ಟ್ ಪ್ರಿಲಿಮ್ಸಿಗೆ ಒಂದು 4 ತಿಂಗಳು ಮೊದಲು ಅಲ್ಲಿ ನಿಲ್ಲಿಸ್ಬೇಕು. ಅದನ್ನ ಅಲ್ಲಿವರೆಗೆ ನಿರಂತರವಾಗಿ ಕ್ಲಾಸ್ ಅನ್ನ ಅಟೆಂಡ್ ಆಗ್ತಾ ಮತ್ತೆ ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಪ್ರತಿ ದಿವಸ ಕ್ಲಾಸ್ 2 ಅವರ್ಸ್ ಆದ್ರೂ ಕೂಡ ಅದರ ರಿವಿಷನ್ ಗೆ 3 ಅವರ್ಸ್ ಇನ್ಕ್ಲೂಡಿಂಗ್ ರೈಟಿಂಗ್. ಸೊ ಟೋಟಲ್ 5 ಅವರ್ಸ್ ಪರ್ ಡೇ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟರು ಕೂಡ ಉಳಿದಿರುವಂತ ಎಲ್ಲ ಸಮಯವನ್ನು ಕೂಡ GSC ಗೆ ಅವರು ವಿನಿಯೋಗ ಮಾಡಬಹುದು. ಓಕೆ, ಇವಾಗ ಸ್ಟೂಡೆಂಟ್ಸ್ಗೆ ಕನ್ನಡ ಲಿಟರೇಚರ್ ಬಗ್ಗೆ, ಅದ್ರ ಸಿಲೆಬಸ್ ಬಗ್ಗೆ ಮತ್ತೆ ಹೇಗೆ ಓದ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ನಮಸ್ಕಾರ.